ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವಾಗ ಇಷ್ಟು ಖುಷಿಯಿಂದ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತೆಲ್ಲ ವ್ಲಾಗಲ್ಲಿ ಹೇಳ್ತಿದ್ದೀನೋ. ಇಷ್ಟು ಖುಷಿ ಆ ದಿನ ಇರಲಿಲ್ಲ. ನನಗೆ 2 ಡೇಸಿಂದ ಕಂಟಿನ್ಯೂಸ್ ಆಗಿ ಫೀವರ್, ಕೋಲ್ಡ್, ಕಾಫ್ ಎಲ್ಲ ಬಂದಿತ್ತು. ಅದಾದಮೇಲೆ ಕಿಚನ್ಗೆ ಹೋಗಿ ವರ್ಕ್ ಮಾಡುವಾಗ ತಲೆ ಸುದ್ದು ಬಿದ್ದುಬಿಟ್ಟೆ. ಆಮೇಲೆ ಹಾಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಅವ್ರನ್ನ ಕರೆಸಿದ್ರು. ಅವರು ಆ್ಯಂಬುಲೆನ್ಸಲ್ಲಿ ಬಂದಿದ್ರು. ನಾವು ಇಲ್ಲ ವಿಕ್ಟೋರಿಂದು ಕಾರ್ ಇದೆ, ಅದ್ರಲ್ಲಿ ಬರ್ತೀವಿ ಅಂದ್ರೂ ಇಲ್ಲ ಬಿಟ್ಟಿಲ್ಲ, ಆ್ಯಂಬುಲೆನ್ಸಲ್ಲೇ ಬರಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅದಾದಮೇಲೆ ಅಲ್ಲಿ ಚೆಕ್ ಎಲ್ಲ ಮಾಡಿದಾಗ ವೈರಲ್ ಫ್ಲೂ ಬಂದಿದೆ ಅಂತ ಹೇಳಿದ್ರು. ನಮಗೋಸ್ಕರ 11 o'clock ಇವಾಗ ಟೈಮ್ 1:55 ಇವಾಗವರೆಗೂ ಇಲ್ಲೇ ಕೂತ್ಕೊಂಡಿದ್ದಾರೆ. ಹಂಗೆ ವರ್ಕ್ ಮುಗಿಸ್ಬಿಟ್ಟು ಇಲ್ಲೇ. Such a sweet soul, guys. I love you, Victoria. I love you so much. You My baby ಅನ್ಕೊಂಡಿರ್ತಾರೆ ಅವ್ರಿಗೆ. You have 5 kids? Yes. 5 kids. 5 kids ಅವ್ರಿಗೆ. ನನ್ನ ಬೇಬಿ ಅನ್ಕೊಂಡು ಇಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಥ್ಯಾಂಕ್ ಯು. No problem. Thank you. I pray for you. I say, God, let my baby, small baby. ಸಿ ವಿಕ್ಟೋರಿ. ನಂಗೆ ಲಿಟ್ರಲಿ ನಮ್ಮ ಮಮ್ಮಿನ ನೋಡ್ದಂಗೆ ಅನಿಸ್ಬಿಡ್ತು, ಅಷ್ಟು ಚೆನ್ನಾಗಿ ನನ್ನ ನೋಡಿಕೊಂಡ್ರು. ನನಗೆ ಇವಾಗ ವಿಕ್ಟೋರಿನ್ ವಾಟ್ಸಮ್ ಕ್ರೇಮ್ ರೂಲೇ. ಇವಾಗ ತಾನೇ ಕೆಲಸ ಮುಗಿಸ್ಕೊಂಡು. Morning is very good. ಥ್ಯಾಂಕ್ ಯು ವಿಕ್ಟೋರಿ. I give one. ಗೈಸ್, ಇಲ್ಲಿ ನನಗೋಸ್ಕರ ಇವ್ರು ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಇಷ್ಟೆಲ್ಲ ನಾನು ಕೇಳಿದ್ದೀನಿ. 4 packs ಸಾಕು. ನಾನು ತಿನ್ನೋದು ಏನೇನಾಯ್ತು ನನ್ನ ಬ್ರ್ಯಾಂಡ್ ಅದೆಲ್ಲ ತಗೊಂಬರ್ತಾರೆ. ನಮ್ಮ ಇಂಡಿಯಾ ಸ್ಟೋರ್ ಗೈಸ್ ಎಷ್ಟು ಚೆನ್ನಾಗೈತೆ. ಇಲ್ಲಿರೋದು ಏನೂ ಚೆನ್ನಾಗಿಲ್ಲ ಗೈಸ್. ಒಂದು ಮೂಂಗ್ ದಾಲ್ ಹುಡುಕ್ತಾರೆ ಇವರು. 1 ಅವರಿಂದ ಹುಡುಕ್ತಾನೆ ಅವರೇ ಮೂಂಗ್ ದಾಲ್ನ. ಅದು ಉರುದ್ದಾಲೆ ನನ್ನ ಮುಖ ಮುಚ್ಚಿ. ನೋಡಮ್ಮ, ಒಂದು ದಾಲ್ ಹುಡುಕಕ್ಕೆ ಬರ್ತಲ್ಲ, ಅದು ನಮ್ಮ ಇಂಡಿಯಲ್ಲಿ. ಅಂಕಲ್ ಹುಡುಗ ಅದೇ. ಅದೇ ಸೊ ಗೈಸ್, ಇವತ್ತು ಬಂದುಬಿಟ್ಟು ನಾನು ಮ್ಯಾಕಾನ್ ಸಿಟಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ಒಬ್ಬಳು ಹೋಗ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಅಂತ ಅಂದ್ಕೊಂಡೆ. ನನ್ನ ಟ್ರೈನ್ ಇರೋದು ಬಂದುಬಿಟ್ಟು 1:03ಗೆ. ಬಟ್ ಇವಾಗ ಟೈಮ್ ಬಂದುಬಿಟ್ಟು 12:56 ಆಗಿದೆ. ಸ್ಟೇಷನ್ ಕಮಲಸ್ಕ. ದಿಸ್ ಈಸ್ ಆ ಟ್ರೈನ್ ಸ್ಟೇಷನ್ ಬದಿಬೂನ್. ಟೈಮ್ ನೋಡಿ, ಆ್ಯಂಡ್ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಲೆಟ್ಸ್ ಗೋ ಲೈಕ್ ದಿಸ್. ಲೈಕ್ ಪ್ಲ್ಯಾಟ್ಫಾರ್ಮ್ ಗೈಸ್ ಇದು. ಸೊ ನಾವು ಆ ಕಡೆ ಹೋಗ್ಬೇಕು. ಓಕೆನಾ, ಬನ್ನಿ. ಲಿಟರಲಿ ನಂಗೆ ಗೊತ್ತಾಗಿಲ್ಲ. ಟ್ರೈನ್ ಟಿಕೆಟ್ ತೋರಿಸಿದೆ. ಆ್ಯಂಡ್ ಅದಾದಮೇಲೆ ಅವ್ರು ಹೇಳಿದ್ರು ಈ ಪ್ಲ್ಯಾಟ್ಫಾರ್ಮ್ ಅಲ್ಲ, ಆ ಕಡೆ ಪ್ಲ್ಯಾಟ್ಫಾರ್ಮ್ ಅಂತ. ಸೊ ಇವಾಗ ನಾವು ಆ ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು. ಆ್ಯಂಡ್ ಇದರಲ್ಲಿ ನಂಗೆ ಟ್ರೈನ್ ಟಿಕೆಟ್ ಇದೆ. ಆ್ಯಂಡ್ ನಾನು ಫುಲ್ ಬ್ರೈಟ್ ಆಗಿದ್ದೀನಿ, ಯಾಕಂದರೆ ಇವತ್ತು ಸ್ವಲ್ಪ ಮೇಕಪ್ ಎಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಪಿಕ್ಚರ್ಸ್ ಹಿಡಿಯೋಕ್ಕೆ ಯಾರೂ ಇಲ್ಲ. ಆ್ಯಂಡ್ ಆಲ್ಸೋ ನನ್ನ ಹತ್ರ ಟ್ರೈಪಾಡ್ ಇಲ್ಲ, ಏನೂ ಇಲ್ಲ. ಕ್ಯಾಮ್ರಾಮ್ಯಾನ್, ಶೂಟಿಂಗ್, ಕುಕಿಂಗ್ ಎಲ್ಲ ನನ್ನೇ. ಸೊ ಅದಕ್ಕೆ ನನಗೆ ಯಾರಾದರೂ ಸ್ಟ್ರೇಂಜರ್ಸ್ ಸಿಕ್ಕಿದ್ರೆ ಅವ್ರಿಗೆ ಹೇಳ್ತೀನಿ ಫೋಟೋ ಹಿಡಿರೋ ಅಂತ. ಫೋಟೋ ಹಿಡಿದು ಕೊಡ್ತಾರೆ ಒಳ್ಳೆಯವ್ರು ಸಿಕ್ಕಿದ್ರೆ. ಇಲ್ಲಾಂದರೆ ಅಲ್ಲೆಲ್ಲಾದರೂ ಹೋಗ್ಬಿಟ್ಟು ಫೋಟೋ ಹಿಡಿ ಮಾಡ್ಕೊತೀನಿ. ನಾನು ಹಿಡಿಬೇಕು. ಟ್ರೈನ್ we are going to reach in 5 minutes. ಗೈಸ್, ನಾನು ಇವಾಗ ಸ್ಟೇಷನ್ ರೀಚ್ ಆಗಿದ್ದೀನಿ. ಯು ಕ್ಯಾನ್ ಸಿ ಈ ಥರ ಇದೆ ಆಯಿತಾ. ಇವಾಗ ನಾನು ಡಿಸೈಡ್ ಮಾಡಬೇಕು ಎಲ್ಲಿ ಹೋಗ್ಬೇಕಂತ. ಆ್ಯಂಡ್ ನಾನು ಡಿಸೈಡ್
ಡಿಸೈಡ್ ಮಾಡೋದು ಎಲ್ಲಿ ಹೋಗೋದು ಅಂತ. ಸೊ ಫಸ್ಟ್ ನಾನು ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಯಾವುದಾದ್ರೂ ಇಂಡಿಯನ್ ರೆಸ್ಟೋರೆಂಟ್ಗೆ. ಸೊ ಹ್ಯಾವ್ ಟು ಜಸ್ಟ್ ಸಿ. ನಾನು ಇನ್ನೊಂದು ಫೋನಲ್ಲಿದೆ ಆ್ಯಂಡ್ ಇಲ್ಲಿ ಫುಲ್ ಸಖತ್ ಚಳಿ ಇದೆ. ಅಲ್ಲಿ ಅಷ್ಟೊಂದು ಚಳಿ ಇರಲಿಲ್ಲ, ಬಟ್ ಇಲ್ಲಿ ಸಖತ್ ಚಳಿ ಇದೆ. ಫ್ರೀಸ್ ಆಗ್ತಿದ್ದೀನಿ. ಓಕೆ, ಸೊ ಅದೇ ನೋಡೋಣ ಎಲ್ಲಿ ಹೋಗೋದು ಅಂತ. ಫುಲ್ ಹೊಟ್ಟೆ ತುಂಬ ಊಟ, ಬಿಂದಾಸ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಹೋಗಿ ಒಳ್ಳೆ ಬಿರಿಯಾನಿ ತಿನ್ನಬೇಕು ಗೈಸ್. ಒಳ್ಳೆ ಬಿರಿಯಾನಿ ತಿನ್ನಬೇಕಷ್ಟೇ. ಲೆಟ್ಸ್ ಗೋ. ಸೊ ಅದು ಬಂದ್ಬಿಟ್ಟು ಟ್ರೈನ್ ಸ್ಟೇಷನ್. ಆ್ಯಂಡ್ ಇವಾಗ ಈ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಗೈಸ್ ಲುಕ್ ಎಟ್ ದಿಸ್. ಇದೇನೋ ಜಿರಾಫೆ ಇಲ್ಫ್ಯಾಂಟ್ ಅದೆಲ್ಲ ಏನೇನೋ ಐತೆ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಬಂದುಬಿಟ್ಟು ಇಬೆ ಸ್ಟೈಲ್ ಹೋಟೆಲ್ ವಿತ್ ಹೋಟೆಲ್ ನೋಡಿಲ್ಲ ಎಷ್ಟು ಚೆನ್ನಾಗಿದೆ. ನಾನು ಇಲ್ಲಿ ಹೋಗೊಂದು ಫೋಟೋ ಹಿಡ್ಕೊಬೇಕು ಅನಿಸ್ತಾ ಇದೆ ಇವಾಗ. ಆದರೆ ಯಾರು ಕೇಳಿ, ಯಾರೂ ಇಲ್ಲ. ಅಲ್ಲಿ ಯಾರೋ ಇದ್ದಾರೆ, ಅವ್ರನ್ನ ಕರಿಯೋಣ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿರೋ ಕಾರೆಲ್ಲ ಇದೆ ಗೊತ್ತಾ. ಆ್ಯಂಡ್ ಇಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರು ನಂಗೆ ಫೋಟೋ ಇಟ್ಕೊಟ್ರು ಗೈಸ್. ಐಶ್ವರಿ ರೆಸ್ಟೋರೆಂಟ್. ಸೊ ಗೈಸ್ ಇವಾಗ ನಾನು ಈಶ್ವರಿ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಪುಲೇದಿ ಬಿರಿಯಾನಿನ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಇಟ್ ಇಸ್ ನೈಸ್. ಆ್ಯಂಡ್ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಐ ಆಮ್ ಲೈಕ್ ರೆಡ್ ರಾಯಲ್ ಆ್ಯಂಬಿಯನ್ಸ್. ನೈ ನೋಡಿ ಗೈಸ್ ಏನು ಚೆನ್ನಾಗಿದೆ ನೋಡಿ ಗೈಸ್. ನಾನು ಒಬ್ಬಳೇ ಗೈಸ್, ನನ್ನ ಜಾಗ ಗೈಸ್, ಯಾರೂ ಇರಲ್ಲ ಗೈಸ್. ಇಟ್ಸ್ ಓನ್ಲಿ ಮೀ ಆ್ಯಂಡ್ ಮೈ ಸೆಲ್ಫ್ ಬಿಕಾಸ್ ಐ ಡಿಸರ್ವ್ ದಿಸ್. ಐ ಆಮ್ ವರ್ತ್ ಇಟ್ ಆಲ್. hot biryani. रायता है, रायता दही. वो अकेला होता है फिर. सेम राइस बिरयानी तरह अनिस्ता है. ನಾನು ಕೈ ತೊಳೆದಿಲ್ಲ. ಓಕೆ ಲಿಟ್ರಲಿ ನಂಗೆ ಇಷ್ಟ ಆಗಿಲ್ಲ ಗೈಸ್. ಬಟ್ ಏನು ಮಾಡೋದು, ಇದು ಪಾರ್ಸೆಲ್ ತೊಗೊಂಡೆ ಗೈಸ್. 15 euro ಸಮಥಿಂಗ್. ಇಟ್ ವಾಸ್ ನಾಟ್ ಅಟ್ ಆಲ್ ನೈಸ್. ಬಟ್ ರೆಸ್ಟೋರೆಂಟ್ ಎಲ್ಲ ಕ್ಲೋಸ್ ಇತ್ತು, ನಾನು ಒಬ್ಬಳೆ. ಅದಾದಮೇಲೆ ಇನ್ನೊಬ್ಬರು ಯಾರೋ ಫ್ರೆಂಡ್ಸ್ ಅವರಿಬ್ಬರು ಇದ್ದರು ಅಷ್ಟೇ. ಆ್ಯಂಡ್ ಇಟ್ ಈಸ್ ಲೈಕ್ ಬ್ಯೂಟಿಫುಲ್ ರೆಸ್ಟೋರೆಂಟ್. ಲುಕ್ ಅರೌಂಡ್, ಬ್ಯೂಟಿಫುಲ್. ಸಿ ಅಷ್ಟು ಚೆನ್ನಾಗಿದೆ. ಅವ್ರು ಬಂದುಬಿಟ್ಟು ಹೋಟೆಲ್ ಅವರು. ನಾನೇನು ತೊಗೊಂಡಿಲ್ಲ, ಇದ್ದೇನೆ ಇವಾಗ ಬಿಲ್ ಪೇ ಮಾಡಿ ಹೋಗೋದಷ್ಟೇ. यस बनाते हो या. ಬಟ್ ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಕೇಳಿದ್ರೆ ನಾನು ಹೇಳಲ್ಲ. ನಾನು ಇಲ್ಲಿ ಯಾವುದೋ ಈ ಥರ ಸ್ಟ್ರೀಟ್ ಥರ ಇದೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೆ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಥರ. ವಾವ್, it is so beautiful guys. ಅಲ್ಲಿ ನೋಡಿ, ಅಲ್ಲಿ ಫುಲ್ ಲೇಕ್ ಆರ್ ರಿವರ್, ವಾಟ್ ಇಸ್ ದಟ್ ಕಾಲ್ಡ್. ಎಷ್ಟು ಚೆನ್ನಾಗಿದೆ. ಅಲ್ಲಿ ಹೋಗ್ತೀನಿ ನಾನು ಇವಾಗ. ಐ ಆಮ್ ಗೋಯಿಂಗ್ ದೇರ್. ಕಮ್ ಲೆಟ್ಸ್ ಗೋ ಗೈಸ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಫುಲ್ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ಎಲ್ಲ ಕಡೆ ನಾಯಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ನನಗಂತೂ ಭಯ ಆಗ್ತದೆ. ಅಲ್ಲಿ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿ ಮ್ಯಾಕೋನ್ ಅಂತಿದ್ದಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫೋಟೋಸ್ ಹಿಡ್ಕೊಳ್ಳೋಣ ಅಂತ. ಬಟ್ ನಾನು ಫೋಟೋ ಹಿಡಿಯೋರೆ ಯಾರೂ ಇಲ್ಲ. ಅದೇ ನನಗೆ ಇವಾಗ ಪ್ರಾಬ್ಲಮ್ ಆಗಿರೋದು ಗೈಸ್.
ಸಿ ಸೋ ನೈಸ್ ಇಟ್ ಇಸ್ ಆ್ಯಂಡ್ ಪ್ರಾಪರ್ ನೆಟ್ವರ್ಕು ಇಲ್ಲ ಗೈಸ್. ಅಲ್ಲಿ ಸ್ಟಾರ್ ಬಾಕ್ಸ್ ಇದೆ, ಬರೋಗೋಗ್ತೀನಿ. ಆ್ಯಂಡ್ ಇವಾಗ ನಾನು ಇಷ್ಟು ದೂರ ನಡ್ಕೊಂಬಂದೆ. ಇಲ್ಲಿ ಪಿಕ್ಚರ್ಸ್ ಚೆನ್ನಾಗಿ ಬರ್ತಿತ್ತು ಗೈಸ್, ಬಟ್ ಇಡಿಯೋರು ಯಾರೂ ಇಲ್ಲ ಗೈಸ್. ಸಿಫೋರ್ ಆಯ್ತಲ್ಲೇ. ಓ ಇದೆಲ್ಲ ಬಂದ್ಬಿಟ್ಟು ಒಂಥರ ಸ್ವಲ್ಪ ಸ್ಟಾಪಿಂಗ್ ಸ್ಟ್ರೀಟ್ ಥರ. ಹಚ್ಕೊಡು. ಸೊ ಇಲ್ಲೆಲ್ಲ ಏನೇನೋ ಇದೆ, ಹೋಗಿ ಏನಾದರೂ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಬೋದು. ಇಲ್ಲಿ ಗೈಸ್ ಅಷ್ಟು ದೂರದಿಂದ ನಡ್ಕೊಂಬಂದೆ. ಅಲ್ಲಿ ಮ್ಯಾಕೋನ್ ಹತ್ರ ಹೋದೆ, ಫೋಟೋಸ್ ಇಟ್ಕೊಳೋಕ್ಕೆ ಆಗಿಲ್ಲ. ಬಿಕಾಸ್ ಫುಲ್ ಚಳಿ 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 ಫುಲ್ ಚಳಿ 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 ಗೈಸ್. ಅದಕ್ಕೆ ನನ್ನ ಅವಸ್ಥೆ ನೋಡಿ ಹೆಂಗಿದೆ ಅಂತ. ಬಟ್ ಹಿಂದಗಡೆ ಎಲ್ಲ ಬೀಚು ಚೆನ್ನಾಗಿದೆ. ಬೀಚಾ ಏನಿದು, ಲೈಕ್ ವಾಟರ್ 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 ಅಲ್ಲಿವರೆಗೂ ಕಾಣಿಸೋವರೆಗೂ ನೈಸ್ ಫುಲ್ ವಾಟರ್ ಬಾಡಿ. ನಂಗೆ ಈ ಥರ ಬೀಚ್ ಥರ ಏನಾದರೂ ಬೇಕಿತ್ತು. ಆ್ಯಂಡ್ ಚಿಕ್ಕ ಚಿಕ್ಕ ಸ್ವೇ ವಾವ್ ಗೈಸ್ ನೋಡಿ, ಇದೆ ಬ್ರಿಡ್ಜ್. ಇನ್ನಲ್ಲಿ ಚಿಕ್ಕ ಚಿಕ್ಕದು ಸ್ವೇನ್ ಇತ್ತು ನೋಡಿ, ಅಲ್ಲಿದೆ ಹಂಸ. ಸೊ ಗುಡ್. ವಾವ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಂಗೆ ಫಸ್ಟ್ ನೀರಂದರೆ ಭಯ, ನಿಮ್ಗೆ ಗೊತ್ತಲ್ಲ. ಸೋ ಪ್ರಿಟಿ, ಸಖತ್ತಾಗಿದೆ. ಇದೆ ಆ ಬ್ರಿಡ್ಜ್. ಈ ಥರ ಒಂದು ಪಿಂಟ್ರೆಸ್ಟಿಗೆ ಚಾಕ್ಲೇಟ್. ತಿಕ್ಕವಿಲ್ಲ ಸಖತ್ ಕೋಲ್ಡ್ ಇದೆ. ಆ್ಯಂಡ್ ಇಟ್ ಫುಲ್ ವಾಟರ್. ಸಖತ್ ಚಳಿ 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 ಚಳಿ. So peaceful, but it's so cold. ನಡ್ಕೋಗ್ತಾ ಇದ್ದೀನಿ. ಆ್ಯಂಡ್ ಜನರು ಯಾರೂ ಇಲ್ಲ, ಆ ಕಪಲ್ ಒಬ್ಬರು ಬಿಟ್ಟರೆ. ಸೋ ನೈಸ್. ಲೈಕ್ ಇಲ್ಲಿರಬೇಕು ಗೈಸ್, ಚೆನ್ನಾಗಿರುತ್ತೆ ಗೈಸ್. ಹಿಂಗೆ ಯಾವುದೋ ಒಂದು ಸೂಪರ್ ಮಾರ್ಕೆಟ್ ಕಾಣಿಸ್ತು, ಬಂದ್ಬಿಟ್ಟೆ. ನಂಗೆ ಸೂಪರ್ ಮಾರ್ಕೆಟ್ ಅಂದರೆ ಅದೇನು ಹುಚ್ಚ ಗೊತ್ತಿಲ್ಲ. ಎಲ್ಲಾದ್ರೂ ಸೂಪರ್ ಮಾರ್ಕೆಟ್. ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಹುಷಾರಿಲ್ದಿರೋವಾಗ ವಿಕ್ಟೋರಿಯನ್ ಇದನ್ನು ತೊಗೊಂಡು ಕೊಟ್ಟಿದ್ರು ಗೈಸ್. ನನಗೆ ಇದು ನೋಡಿದ ತಕ್ಷಣ ಅದೇ ನೆನಪಾಯಿತು. ಬಟ್ ಅವ್ರು ಡಿಜೈನಲ್ಲಿ ತೊಗೊಂಡಿದ್ದು. ಇಲ್ಲಿ ಮ್ಯಾಕೋನಲ್ಲಿ ಚೆನ್ನಾಗಿರುತ್ತೋ ಏನೋ ಗೊತ್ತಿಲ್ಲ. ಆ್ಯಂಡ್ ಖಾರ ಅಂತೂ, ಖಾರ ಇದ್ದರೆ ಹುಳಿ ಇರುತ್ತೆ ಗೈಸ್, ಹುಳಿ ಇದ್ದರೆ ಖಾರ ಇರುತ್ತೆ. ಆ್ಯಂಡ್ ರಾಜ್ಮಾ ಅದು ಇದು ಎಲ್ಲ ಇದೆ. ಚಿಲ್ಲಿ ಆದರೆ ನನ್ನ ಇಂಡಿಯಿಂದ ಬರ್ತಾಯಿತ್ತು ಗೈಸ್, ಚಿಲ್ಲಿ. ಸೊ ಮೇನ್ಲಿ ಸೊ ಗೈಸ್ ಕಸೂರಿ ಮೇಥಿ ತಗೊಂಡೆ ನಾನು. ಇಟ್ಸ್ ಸೊ ನೈಸ್ ಟು ಟ್ರಾವೆಲ್ ಅಲೋನ್. ಒಬ್ಬೊಬ್ಬರೇ ಹೋಗಿ ಒಬ್ಬೊಬ್ಬರೇ ದೇಶ ಸುತ್ತಾಡಿ, ತುಂಬ ಚೆನ್ನಾಗಿರುತ್ತೆ. ಯಾರನ್ನೂ ನಂಬ್ಕೊಬೇಡಿ ಲೈಫಲ್ಲಿ. ನಮಗೆ ನಾವೇ ಆಗಬೇಕು, ಇನ್ಯಾರೂ ಆಗಲ್ಲ. ಯಾರೋ ಬರ್ತಾರೆ ಆ ಥರ ಜನರು. ನನ್ನ ಬ್ಲಾಗಲ್ಲಿ ನೀವು ಇವತ್ತು ಎಷ್ಟೊಂದು ಜನ ನೋಡಿರ್ತೀರಿ. ಕಾಲು ನೋವು. ಇದು ಗಾಡಿ ಮ್ಯಾಕಾನ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಟ್ರೈನ್ ಇರೋದು ಬಂದುಬಿಟ್ಟು 6:52 or something.
ಬಟ್ ನಾನು ಇವಾಗೇ ಬಂದು ಕೂತಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 5:53. ಇಟ್ಸ್ ಓಕೆ, ಲೆಟ್ಸ್ ವೇಟ್. ಆ್ಯಂಡ್ ಟ್ರೈನ್ ಸ್ಟೇಷನ್ ತುಂಬ ಚೆನ್ನಾಗಿದೆ, ಬೆಚ್ಚಗಿದೆ, ವೈಫೈ ಸಿಗುತ್ತೆ. ಸೊ ಅದಕ್ಕೆ ಇಲ್ಲಿ ಬಂದುಬಿಟ್ಟೆ. ಸೊ ಗೈಸ್, ನನಗೆ ಅಲ್ಲಿ ಡೌಟ್ ಬಂತು, ಅದಕ್ಕೆ ಹೋಗಿ ಕೇಳಿದ್ರೆ 6:04ಗೆ ಟ್ರೈನ್ ಇದೆ ಅಂತಂದರು. ಸೊ ಇದು ಯಾವುದೋ ಬೇರೆ ಟ್ರೈನ್, ಆದರೆ 6:04ಗಿದೆ ಆ್ಯಂಡ್ ನಮ್ಮ ಬೂನ್ ಕೂಡ ಹೋಗುತ್ತೆ. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಇನ್ ದಿಸ್ ಟ್ರೈನ್ ನಾವು. ವಿ ಕ್ಯಾನ್ ಸ್ವ್ಯಾಪ್ ಆ ಟ್ರೈನ್. ಫುಲ್ಲು ಜನ ತುಂಬ ಬರ್ತಾರೆ. ನಾನು ಟ್ರೈನಿಗೆ ಬಂದೆ, ಫುಲ್ ಜನ ಈ ಟ್ರೈನಲ್ಲಿ. ಒಂದು ಇಬ್ಬರು ಚಿಕ್ಕ ಮಕ್ಕಳು ಸಿಕ್ಕಿದ್ರು. ಸೇ ಹಾಯ್. ಇದಿಬ್ಬರು ಫುಲ್ ಚಿಕ್ಕ ಚಿಕ್ಕ ಮಕ್ಕಳು. ಚಿಕ್ಕ ಮಕ್ಕಳು. ಓದ್ತಾರೆ. ಸೇ ಬಾಯ್. ಅವ ನನ್ನ ತಮ್ಮಂದ್ರು ಹೋಗ್ತಾ ಇದ್ದಾರೆ ಗೈಸ್, ಚಿಕ್ಕ ತಮ್ಮಂದ್ರು. ನಂಗೆ ನಿತಿನ್ ನೋಡ್ದಂಗೆ ಅನಿಸ್ತು. ಇವಾಗ ಯಾರೂ ಇಲ್ಲ ನನ್ನ ಜೊತೆ. ಇಟ್ಸ್ ಓನ್ಲಿ ಮೀ ಆ್ಯಂಡ್ ಮೀ. ಅವರಿಬ್ಬರು ಬಂದ್ಬಿಟ್ಟು ಎಷ್ಟು ಅವರಿಬ್ಬರು ಎಷ್ಟು ಇಂಡಿಪೆಂಡೆಂಟ್ ಅಂತ ಅನಿಸ್ತು. 13 ವರ್ಷ ಗೈಸ್, 13 ವರ್ಷ ಅಷ್ಟೇ. ಎಲ್ಲಿಂದ ಬರ್ತಾರೋ ಏನೋ, ನನಗೆ ಕಾನ್ವರ್ಸೇಷನ್ ಬರೋಲ್ಲ, ಏನಾರು ಮಾಡಿ ಏನು ಮಾಡೋಕ್ಕೂ. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಏನೂ ಮಾತಾಡ್ಸಿಲ್ಲ. ಜಸ್ಟ್ ನಿಮ್ಮ ಆಜ್ ಅಂತಂದರೆ ಅವ್ರಿಗೆ ಏಜ್ ಅಂತ ಅರ್ಥ ಆಗುತ್ತೆ, ಅವ್ರು ಹೇಳ್ತಾರೆ. ಸೊ ಏಜ್ ಅಂತ ಕೇಳಿದ್ರೆ ಲಿಟ್ರಲಿ ಆ ಹುಡುಗದು 13 ಇಯರ್ಸ್, ಈ ಹುಡುಗದು 14 or 15 ಇಯರ್ಸ್. 15 ಇಯರ್ಸ್. ಆ್ಯಂಡ್ ಐ ಆಮ್ 19. ಇದು ನನ್ನ ಫಸ್ಟ್ ಟೈಮ್ ನಾನು ಒಬ್ಬಳೇ ಬರ್ತಿರೋದು. ಅವ್ರ ಫ್ರೆಂಡ್ಸ್ ಜೊತೆ ಇಲ್ಲಿ ದೂರ ಎಲ್ಲ ಓಡಾಡ್ತಾರೆ. ಆ್ಯಂಡ್ ಇಲ್ಲಿ ಎಲ್ಲರೂ ಲೈಕ್ ಸೋ ಇಂಡಿಪೆಂಡೆಂಟ್, ಯಾರು ಯಾರ ಮೇಲೂ ಡಿಪೆಂಡ್ ಆಗೋಲ್ಲ. ಆ್ಯಂಡ್ ಆ ಚಿಕ್ಕ ಮಕ್ಕಳನ್ನ ನೋಡಿ ನನಗೆ ಸೇಮ್ ನಿತಿನ್ ನೆನಪಾಗ್ಬಿಟ್ಟ. ನಿತಿನ್ ಕೂಡ ಅಷ್ಟೇ, ಚಿಕ್ಕವನಿದ್ದಾಗ ಫುಲ್ ಬೆಳ್ಳಗೆ ಹಿಂಗೆಲ್ಲ ಫುಲ್ಲು. ಆ ಹುಡುಗ ನೋಡಂತೂ ಫುಲ್ ನಿತಿನ್ ಅಂತಲೇ ಅನಿಸಿದ್ದು. ಆ್ಯಂಡ್ ಬೇರೆ ಇನ್ನೆಲ್ಲೂ ಜಾಗ ಇರಲಿಲ್ಲ. ಆ್ಯಂಡ್ ಎಲ್ಲ ಕಡೆ ದೊಡ್ಡ ದೊಡ್ಡ ಹುಡುಗರು ಎಲ್ಲರೂ ಇದ್ರು. ನಂಗೆ ಅಲ್ಲಿ ಹೋಗಿ ಕೂತ್ಕೊಬೇಕಂತ ಅನಿಸಿಲ್ಲ. ಇನ್ನು ನಾರ್ಮಲಾಗಿ ಹುಡುಗಿರಿದ್ರೆ ಅವರೆಲ್ಲ ಬಂದುಬಿಟ್ಟು ಸ್ವಲ್ಪ ನೈಜೀರಿಯನ್ಸ್ ಎಲ್ಲ ಇರ್ತಾರೆ. ಸೊ ನಾನು ಅವ್ರ ಜೊತೆ ನಾವು ಕೂತ್ಕೋಬೇಕಂತ ಅನಿಸಿಲ್ಲ. ಪಾಪ ಇವರಿಬ್ಬರು ಇದ್ರಲ್ಲ, ಸರಿ ಅಂತ ನೋಡಿ ಬಂದಿರು ಕೂತ್ಕೊಬಿಟ್ಟೆ. ಹೋಗೋಕೆ ಫುಲ್ ಖಾಲಿ ಇತ್ತು. ಒಂದೇ ಒಂದು ಹುಡುಗಿ ನಾನು ಮುಂದೆ ಕೂತಿತ್ತು ಅಷ್ಟೇ. ಆದರೆ ಬರೋವಾಗ ಜಾಸ್ತಿ ಜನ ಇದ್ದಾರೆ. ಆ್ಯಂಡ್ ಇದು ಬೇರೆ ಟ್ರೈನ್ ಆಗಿರೋದ್ರಿಂದ ಜಾಸ್ತಿ ಜನ. ಆ್ಯಂಡ್ ಸ್ಟಿಲ್ ಐ ಹ್ಯಾವ್ ದಟ್ ಗ್ಲೋ ಆನ್ ಮೈ ಫೇಸ್. ಸ್ವಲ್ಪ ಮೇಕಪ್ ಮಾಡಿದ್ನಲ್ಲ, ಅದು ಇನ್ನೂ ಹಂಗೆ ಇದೆ ಗೈಸ್. ಲೆಟ್ಸ್ ಗೋ. ಇನ್ನು 6:51 ಕರೆಕ್ಟಾಗಿ ರೀಚ್ ಆಗ್ತೀವಿ. ಸೊ ಅವರಿಬ್ಬರು ಇವಾಗ ಹೋಗ್ಬಿಟ್ರು. ನಾನು ವೀಡಿಯೋ ಎಷ್ಟೊಂದಿತ್ತು, ಸೊ ಆವಾಗಿಂದ ಎಡಿಟ್ ಮಾಡ್ತಾಯಿದ್ದೆ. ಇವಾಗ ಅದನ್ನೇ ಎಡಿಟ್ ಮಾಡ್ತೀನಿ. ಯು ಆಲ್ ಆಫ್ಟರ್ ಗೋಯಿಂಗ್ ಹೋಮ್ ಟೈಮ್. ಸುಮ್ಮನೆ ಬಂದೆ ಗೈಸ್ ಈ ಶಾಪ್ಗೆ. ಇಲ್ಲಿ ಬಂದರೆ ಏನೋ ಬರ್ಗರ್ ಅದು ಇದು ಎಲ್ಲ ಇತ್ತು. ಸೊ ಇಲ್ಲಿಟ್ಟಿದ್ದೀನಿ. ಇವಾಗ ಇಲ್ಲೇನಾದರೂ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಏನು ತೊಗೊತೀನೋ ಏನೋ. ಪಬ್ಲಿಕ್ಕೆಲ್ಲ ಇದ್ದರೆ ನಂಗೆ ಮಾತಾಡೋಕ್ಕೆ ನಾಚಿಕೆ. ಆವಾಗ ಒಂದು ಕೆಫೆಗೆ ಹೋಗಿದ್ದೀನಿ, ಎಷ್ಟು ಚೆನ್ನಾಗಿದ್ರೆ ಗೊತ್ತಾ. ಅದರಲ್ಲಿ ಎಲ್ಲ ಕಪಲ್. ನಾನು ಸಿಂಗಲ್ ಹೋಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಹಿಂಗೆ ನೋಡ್ತಾ ಇದ್ದೀನಿ ಎಲ್ಲರೂ. ಫನಿ. ಅಲ್ಲಿ ಆ ಚಿಕನ್ ವಿಂಗ್ಸ್ ಏನೋ ಒಂದು ತೊಗೊಳೋಣ, ಆದ್ರೆ ಒಬ್ಬಳೇ ತಿನ್ನಬೇಕಲ್ಲ, ಅದೇ ಒಬ್ಬಳೇ ತಿನ್ನಬೇಕು ಅಂತ ಇವಾಗ ಒಂದು ಬಾಧೆ ಸ್ಟಾರ್ಟ್. ಬಟ್ ನಿಜ ತುಂಬ ಚೆನ್ನಾಗಿದೆ. ಸೊ ನಾನು ಮನೆಗೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಓವರಾಲ್ ಅಂತ. ಸೊ ಗುಡ್, ಸಖತ್ತಾಗಿದೆ ಗೈಸ್. ಒಬ್ಬರೇ ಟ್ರಾವೆಲ್ ಮಾಡಬೇಕು, ಒಬ್ಬರೇ ಎಕ್ಸ್ಪ್ಲೋರ್ ಮಾಡಬೇಕು. ಟ್ರೈಪಾಡ್ ಒಂದು ಇರಬೇಕು ಫೋಟೋಸ್ ಹಿಡ್ಕೊಳೋಕ್ಕೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. 6.50 ಅಷ್ಟು, 6.50 ಯೂರೋ ಅಷ್ಟೇ. ಇಷ್ಟು ಚೆನ್ನಾಗಿರೋ ವಿಂಗ್ಸ್. ಸೇಮ್ ಕಬಾಬ್, ನನ್ನ ಕಬಾಬ್ ಟೇಸ್ಟ್. ಕೆಜು ಕಬಾಬ್ ಸಖತ್ತಾಗಿದೆ.